ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ನಿನ್ನೆ ಬಂದುಬಿಟ್ಟು ಮೈಕ್ರೋಬಯಾಲಜಿ ಸಿಲೆಬಸ್ ಹಾಕಿದ್ದೆ. ಯಾರೂ ಅದನ್ನು ನೋಡಿಲ್ಲ ಅಂದ್ಕೋತೀನಿ, ಹೋಗಿ ನೋಡಿ. ಈಗ ನಾನು ಪೆಥಾಲಜಿ ಸಿಲೆಬಸ್ ಹಾಕ್ತಾಯಿದ್ದೀನಿ, ಸೆಕೆಂಡ್ ಇಯರ್ BMLTದು. ನೋಡೋಣ ಬನ್ನಿ. ಇದರಲ್ಲಿ ಥಿಯರಿ ಪಾರ್ಟ್ ಬಂದುಬಿಟ್ಟು ನಮಗೆ ಹಿಸ್ಟೋಪೆಥಾಲಜಿ ಮತ್ತು ಹೆಮಟಾಲಜಿ. ಹಿಸ್ಟೋಪೆಥಾಲಜಿ ಇನ್ಸ್ಟ್ರೂಮೆಂಟ್ಸ್ ನೋಡೋಣ. ಅದರಲ್ಲಿ ಆಟೋಮೇಟೆಡ್ ಟಿಶ್ಯೂ ಪ್ರೊಸೆಸರು, ಮೈಕ್ರೋಟೋಮ್ಸ್, ನೈಫ್, ಶಾರ್ಪ್ನರ್ ಆ್ಯಂಡ್ ಅಲ್ಟ್ರಾ ಮೈಕ್ರೋಟೋಮ್ ಇರುತ್ತೆ. ಫ್ರೀಸಿಂಗ್ ಮೈಕ್ರೋಟೋಮು ಮತ್ತು ಕ್ರಯೋಸ್ಟ್ಯಾಟು, ಆಟೋಮ್ಯಾಟಿಕ್ ಸ್ಲೈಡ್ ಸ್ಟೇನರ್ ಕೂಡ ಇರುತ್ತೆ. ಈಗ ಅದರ ಟೆಕ್ನಿಕ್ಸ್ನ ನೋಡೋದಾದರೆ ರಿಸೀವಿಂಗ್ ಸ್ಪೆಸಿಮೆನ್ಸ್, ಗ್ರಾಸಿಂಗ್, ಫಿಕ್ಸೇಷನ್, ಟಿಶ್ಯೂ ಪ್ರೊಸೆಸಿಂಗ್, ಡಿಕ್ಯಾಲ್ಸಿಫಿಕೇಷನ್, ಸೆಕ್ಷನ್ ಕಟ್ಟಿಂಗ್, ಹೆಮಟಾಕ್ಸಿಲಿನ್ ಆ್ಯಂಡ್ ಯೋಸಿನ್ ಸ್ಟೇನಿಂಗ್, ಫ್ರೋಸನ್ ಸೆಕ್ಷನ್ ಆ್ಯಂಡ್ ಕ್ರಯೋಸ್ಟ್ಯಾಟ್ ಸೆಕ್ಷನ್ ಸ್ಟಡೀಸ್. ಇದಿಷ್ಟನ್ನು ಕಲ್ತ್ಕೋತೀವಿ ಈ ಪೆಥಾಲಜಿಲಿ. ನೆಕ್ಸ್ಟು ಸ್ಟೇನಿಂಗ್ ಟೆಕ್ನಿಕ್ಸ್ ಅಂತ ಬರುತ್ತೆ. ಅದರಲ್ಲಿ ಸ್ಪೆಷಲ್ ಸ್ಟೇನ್ಸ್ ಫಾರ್ ಕಾರ್ಬೋಹೈಡ್ರೇಟ್ಸ್, ಕನೆಕ್ಟಿವ್ ಟಿಶ್ಯೂ, ನರ್ವಸ್ ಟಿಶ್ಯೂ, ಬೋನ್ ಟಿಶ್ಯೂ, ಕೊಲೇಜ್ ಫೈಬರ್ಸ್, ಎಲಾಸ್ಟಿಕ್ ಫೈಬರ್ಸ್, ಲಿಪಿಡ್ಸ್, ಆರ್ಗಾನಿಸಮ್ಸ್, ಫಂಗೈ, ಪ್ಯಾರಾಸೈಟ್ಸ್, ಪಿಗ್ಮೆಂಟ್ಸ್ ಆ್ಯಂಡ್ ಡೆಪಾಸಿಟ್ಸ್ ಇನ್ ಟಿಶ್ಯೂಸಲ್ಲಿರುವಂಥ ಡೆಪಾಸಿಟ್ಸ್ ಬಗ್ಗೆಯೂ ಕೂಡ ನಾವು ತಿಳ್ಕೊತೀವಿ. ಮತ್ತು ಇವಾಗ ಮೌಂಟಿಂಗ್ ಟೆಕ್ನಿಕ್ಸ್ ಅಂತ ಬರುತ್ತೆ. ಅದರಲ್ಲಿ ವೇರಿಯಸ್ ಮೌಂಟಿಂಗ್ ಟೆಕ್ನಿಕ್ಸ್ ಇದ್ದಾವೆ. ಅದನ್ನು ನೋಡೋದಾದರೆ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪು, ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್, ಡಾರ್ಕ್ ಗ್ರೌಂಡ್ ಮೈಕ್ರೋಸ್ಕೋಪ್, ಫ್ಲೂರೆಸೆಂಟ್ ಮೈಕ್ರೋಸ್ಕೋಪ್, ಮ್ಯೂಸಿಯಂ ಟೆಲಿಸ್ಕೋಪ್, ಮೈಕ್ರೋ ಫೋಟೋಗ್ರಫಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್, ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಆ್ಯಂಡ್ ಫಿಲ್ಲಿಂಗ್ ಆಫ್ ಸ್ಲೈಡ್ಸ್, ICDS ಕ್ಲಾಸಿಫಿಕೇಷನ್ ಆ್ಯಂಡ್ ಕೋಡಿಂಗ್, ಅಪ್ಲಿಕೇಶನ್ಸ್ ಆಫ್ ಕಂಪ್ಯೂಟರ್ಸ್ ಆ್ಯಂಡ್ ಪೆಥಾಲಜಿ. ನೆಕ್ಸ್ಟ್ ಹೆಮಟಾಲಜಿ ನೋಡೋದಾದರೆ ಹೆಮಟಾಲಜಿ ಸೆಕ್ಷನಲ್ಲಿ ಏನೇನು ಬರುತ್ತೆ ಅಂದರೆ ಹೆಮಟೋಪಾಯಸಿಸ್, ಸ್ಟೆಮ್ ಸೆಲ್ಸ್, ಫಾರ್ಮ್ಡ್ ಎಲಿಮೆಂಟ್ಸ್ ಆ್ಯಂಡ್ ದಿ ಫಂಕ್ಷನ್ಸ್, ಆ್ಯಂಟಿಕೋಯಾಗ್ಯುಲೆಂಟ್ಸ್ ಯೂಸ್ಡ್ ಇನ್ ವೇರಿಯಸ್ ಹೆಮಟಾಲಜಿಕಲ್ ಸ್ಟಡೀಸ್. ರೂಟೀನ್ ಹೆಮಟಾಲಜಿಕಲ್ ಟೆಸ್ಟ್ ನಾರ್ಮಲ್ ವ್ಯಾಲ್ಯೂಸ್ ಇರ್ತವೆ. ನಾನು ಇದರದ್ದು ವೀಡಿಯೋಸ್ ಎಲ್ಲನೂ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ನಿಮಗೆ ನೋಡಿ ಏನೋ ಗೊತ್ತಾಗಿಲ್ಲ ಅಂದರೆ ನಾನು ತಿರ್ಗಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ನೆಕ್ಸ್ಟ್ ಇನ್ನೇನು ಕಲಿತೀವಪ್ಪ ಅಂದರೆ ಸ್ಪೆಷಲ್ ಹೆಮಟಾಲಜಿಕಲ್ ಟೆಸ್ಟ್ ಯಾವುದಾದ್ರು ಸಿಕ್ಲಿಂಗ್ ಟೆಸ್ಟ್, ಆಸ್ಮೋಟಿಕ್ ಫ್ರೆಜಿಲಿಟಿ ಟೆಸ್ಟ್ ಅಂದರೆ OFT, ಡಿಟರ್ಮಿನೇಷನ್ ಆಫ್ HbF ಆ್ಯಂಡ್ HbA2, hemoglobin electrophoresis, investigation of G6PD deficiency, plasma haptoglobin and demonstration of hemosiderin in urine, test for autoimmune and hemolytic anemia, measurement of abnormal Hb pigments, ಹಿಮೋಸ್ಟಾಸಿಸ್ ಆ್ಯಂಡ್ ಕೋಆಗ್ಯುಲೇಷನ್ ನೋಡ್ತೀವಿ. ನಾರ್ಮಲ್ ಹಿಮೋಸ್ಟಾಸಿಸ್ ಮೆಕ್ಯಾನಿಸಮ್ ಆಫ್ ಬ್ಲಡ್ ಕೋಆಗ್ಯುಲೇಷನ್, ನಾರ್ಮಲ್ ಫಿಬ್ರಿನೋಲೈಟಿಕ್ ಸಿಸ್ಟಮ್, ಕಲೆಕ್ಷನ್ ಆಫ್ ಬ್ಲಡ್ ಆ್ಯಂಡ್ ಆ್ಯಂಟಿಕೋಆಗ್ಯುಲೆಂಟ್ಸ್ ಯೂಸ್ಡ್ ಇನ್ ಕೋಆಗ್ಯುಲೇಷನ್ ಸ್ಟಡೀಸ್, ಇನ್ವೆಸ್ಟಿಗೇಷನ್ ಆಫ್ ಹಿಮಟೋಸ್ಟ್ಯಾಟಿಕ್ ಮೆಕ್ಯಾನಿಸಮ್, BTCT, ಹೋಲ್ ಬ್ಲಡ್ ಕೋಆಗ್ಯುಲೇಷನ್ ಟೆಸ್ಟ್, PTT, APTT, ಕ್ಲಾಟಿಂಗ್ ಫ್ಯಾಕ್ಟರ್ಸು, ಟೆಸ್ಟ್ ಫಾರ್ ಫಿಬ್ರಿನೋಲೈಟಿಕ್ ಆ್ಯಕ್ಟಿವಿಟಿ, ಪ್ಲೇಟ್ಲೆಟ್ ಫಂಕ್ಷನ್ಸ್ ನೋಡ್ತೀವಿ. ಮತ್ತು ಇನ್ವೆಸ್ಟಿಗೇಷನ್ ಆಫ್ ಮೆಗಲೋಬ್ಲಾಸ್ಟಿಕ್ ಅನಿಮಿಯಾ ಆ್ಯಂಡ್ ಐರನ್ ಡಿಫಿಷಿಯನ್ಸಿ, B12 ಆ್ಯಂಡ್ ಫೋಲೇಟ್ ಅಸೇ ಆ್ಯಂಡ್ ಶಿಲ್ಲಿಂಗ್ ಟೆಸ್ಟ್, ಎಸ್ಟಿಮೇಷನ್ ಆಫ್ ಸೀರಮ್ ಐರನ್ ಆ್ಯಂಡ್ ಐರನ್ ಬೈಂಡಿಂಗ್ ಕೆಪಾಸಿಟಿ, ಬೋನ್ ಮ್ಯಾರೋ ಬಯೋಪ್ಸಿ ಸ್ಟಡಿ, ನೀಡಲ್ ಆಸ್ಪಿರೇಷನ್ ಆ್ಯಂಡ್ ಸರ್ಜಿಕಲ್ ಬಯೋಪ್ಸಿ ಟೆಕ್ನಿಕ್, ಪ್ರಿಪ್ರೇಷನ್ ಆಫ್ ಸ್ಮಿಯರ್ಸ್ ಆ್ಯಂಡ್ ಸ್ಟೇನಿಂಗ್. ಇದಿಷ್ಟು ಕೂಡ ನಾವು ಈ ಪೆಥಾಲಜಿಲಿ ಕಲ್ತ್ಕೋತೀವಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಫ್ರೆಂಡ್ಸ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.